ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಿಜವಾಗಿ ಮೇ 1 ಈ ಸಲ ಖುಷಿ ಕೊಡುವ ದಿನ ಆಗ್ಬೋದು ಅಂಥೇಳಿ ನಾವು ಅನ್ಬೋದಾಗಿದೆ. ಯಾಕಂದರೆ ಒಂದು ಕಾಲಕ್ಕೆ ಮೇ 1 ಅಂದರೆ ಮುಗಿದೋಗ್ಬಿಡ್ತು. ಸೋವಿಯತ್ ಯೂನಿಯನ್, ಭಾರತ, ಇನ್ನುಳಿದ ಕಡೆ ಕಾರ್ಮಿಕರು ಅವತ್ತು ಖುಷಿಯಿಂದ ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಹೋರಾಟಕ್ಕಾಗಿ ಬಂದು ಮಾರ್ಚ್ ಮಾಡಿದಂಥ ಒಂದು ಮೇ 1 ತಮ್ಮ ದಿನ ಅಂತ ಆಚರಿಸಿಕೊಂಡ ಎಲ್ಲರೂ ಸಮಾನರಪ್ಪ ಅನ್ನುವಂಥ ನೆಲೆಯಲ್ಲೇ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ವಿ. ಇವತ್ತು ಅವೆಲ್ಲ ಗಾಯಬಾಗ್ತಾ ಇದ್ದಾವೆ, ಕಾಣ್ತಾ ಇಲ್ಲ ಎಲ್ಲೇ. ಯಾಕಂದರೆ ಇವತ್ತಿನ ಓಪನ್ ಮಾರ್ಕೆಟ್ನಲ್ಲೇ ಕಾರ್ಮಿಕರಿಗೆ ಯಾವ ಬೆಲೆ ಇಲ್ಲ, ಕೇವಲ ದುಡಿದಷ್ಟೇ. ಅವ್ರು ಕೊಟ್ಟಷ್ಟು ಪಗಾರ ತೊಗೊಳ್ಳೋದು, ಅವ್ರು ಹೇಳಿದಷ್ಟು ದುಡಿದು 10 ತಾಸು ಅಂದ್ರೆ ಹೂಣ ಅನ್ಬೇಕು, 15 ತಾಸು ಅಂದ್ರೆ ಹೂಣ ಅನ್ಬೇಕು, 9 ತಾಸು ಅಂದ್ರೆ ಹೂಣ ಅನ್ಬೇಕು, 8 ತಾಸು ಅಂತ ಇವತ್ತು ಯಾರೂ ಇಲ್ಲ. ಎಲ್ಲರೂ ಇಲ್ಲಪ್ಪ ನಮ್ದು ಹೆಚ್ಚು ಬಂಡವಾಳದ, ನಮಗೇನದಪ್ಪ ಅಂತಂದ್ರೆ ವಿಶೇಷವಾಗಿ ನೀವು 10 ತಾಸು ದುಡಿಲೇಬೇಕು ಅನ್ನುವಂಥ ಸ್ಥಿತಿ ಇವತ್ತೆಲ್ಲ ಕಡೆ. ಇಂಥ ಪ್ರಸಂಗದಲ್ಲಿ ಒಂದು ಏನಂತೀರಿ ಕೋಲ್ಮಿಂಚ್ ಇದ್ದಂಗೆ ಪೌರ ಕಾರ್ಮಿಕರಿಗೆ ಒಂದು ಸುದಿನ ಮೇ 1 ಆಗ್ಬೋದು ಕರ್ನಾಟಕದಲ್ಲಿ ಅಂತ ಸಿದ್ದರಾಮಯ್ಯನವರು ಇವತ್ತು ಏನಪ್ಪ ಅಂತಂದ್ರೆ ಒಂದು ನಿನ್ನೆ ಘೋಷಣೆ ಮಾಡಿ, ಇಲ್ಲ ಮೇ 1 ಅವರೆಲ್ಲ ಕಾಯಂಗೊಳಿಸೋಣ ಪೌರ ಕಾರ್ಮಿಕರನ್ನ ಅಂತೇಳಿ. ಮಾಡಲೇಬೇಕಂತ ಕೆಲಸ ಭಾಳ ವರ್ಷಗಳಿಂದ ಉಳಿದ್ಬಿಟ್ಟಿದ್ರಿ ಅದು. ಪಾಪ ಅವ್ರು ಕೇಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಮತ್ತೆ ಸುಮ್ಮನೆ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಅಂಥ ನಾಯಕರೇ ಇವತ್ತು ಉಳಿದಿಲ್ಲ, ಇಲ್ಲ ಅಂದರೂ ಅಡ್ಡಿ ಇಲ್ಲ. ಎಲ್ಲ ನಾಯಕರು ಕೇವಲ ಒಂದು ದಿನದ ಮಟ್ಟಿಗೆ ಸ್ಟ್ರೈಕ್ ಮಾಡೋದು, ಮರುದಿವ್ಸ ಮತ್ತು ಅವರೆಲ್ಲೋ ನಾವೆಲ್ಲ ಅನ್ನುವಂಥ ಪರಿಸ್ಥಿತಿ. ಆ ರೀತಿ ಒತ್ತಡ ಅನ್ನೋರು ಬಂದು ಅಥವಾ ಕೆಲವೊಂದಿಷ್ಟು ಕಾರ್ಮಿಕರಿಗೆ ಅಥವಾ ಲೀಡರ್ಗಳಿಗೆ ದುಡ್ಡು ಕೊಟ್ಟು ಮತ್ತೆ ಮಾಡಿ ದೂರ ಸರಿಸೋದು ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ. ಒಂದು ಕಾರ್ಖಾನೆಯಲ್ಲಿ ಯೂನಿಯನ್ ಇದ್ದರೆ ಯೂನಿಯನ್ಗಳು ಸಹಿತ ಮುರಿದು ಹೋಗುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ ಸಾಕಷ್ಟು. ಹೀಗಾಗಿ ಕಾರ್ಮಿಕರಿಗೆ ಬೆಲೆ ಇಲ್ಲದಂಥದ್ದು 8 ತಾಸು ಇಲ್ಲಪ್ಪ, 10 ತಾಸು ದುಡಿಲೇಬೇಕು. ಈಗ ಹೊಸದನ್ನು ಶುರು ಆಗಿಬಿಟ್ಟದ ಕಾಂಟ್ರಾಕ್ಟ್ ಲೇಬರರ್ಸ್. ಅದಕ್ಕೊಬ್ಬ ಕಾಂಟ್ರಾಕ್ಟರ್ ಇರ್ತಾನೆ. ಆ ಕಾಂಟ್ರಾಕ್ಟರ್ ಇದ್ದಂಥ ಏನಪ್ಪ ಅಂತಂದ್ರೆ ಅವು 500 1000 ಎಷ್ಟು ತೊಗೊಳ್ತಾನೆ ಪೇಮೆಂಟ್ ಆ ಕಂಪ್ನಿಗಳಿಂದ. ಇವ್ರಿಗೆ ಕೊಡೋದು 300 200 400 ಕೊಡ್ತಾ ಇರ್ತಾನೆ. ಇದು ಡೈಲಿ ಬೇಸಿಸಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರ್ಮಿಕರ ಹೊಲದ ಕೆಲಸಗಳಲ್ಲೂ ನೋಡ್ತಾ ಇದ್ದೀವಿ, ಕೃಷಿ ಕೂಲಿಯಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಇವತ್ತು ಎಲ್ಲಿ ಹೋಗ್ತಿರೋ ಹೋಗ್ರಿ ಕಾಂಟ್ರಾಕ್ಟ್ ಲೇಬರ್. ಇವು ಕಾಂಟ್ರಾಕ್ಟ್